ಕುರಿ ಕುರಿಯ ಸಂದ ಕುಸುಮ ಹೂವೇ ಸಂದ ಕುರಿಯಟ್ಟ ಗಾಡ ಮರಿಸಂದೋ ಕುರಿಯಾಟ ಗಾಡ ಮರಿಸಂದ ರಂಗಯ್ಯ ಮರಿಗುದುರೆ ಸಂದ ಕುಸಗೋ ಮೊದಲನೆನು ದೇವು ಮದನಾರಿ ವೀರನೋ ಮದುಗುದು ಗುಡ್ಡಾದ ಕಲುಬೀರೋ ಮದುಗುದು ಗುಡ್ಡಾದ ಕಲುವಿರ ಚುಂಜಪು ನಿನ್ನ ಮದುವೆ ಸೊಲ್ಲಾಗೆ ಅಕ್ಕ ಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಅಕ್ಕ ಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಆಕಾಶನಾಕಿ ದಟ್ಟು ಸುದ್ದಿ ರೋಷದಲ್ಲಿ ಕುಡಿ ಮೀಸ ತಿರುವಿ ಸಸುದಲ್ಲಿ ಸಾಮ್ರಾಟನೆಂದು ತೆಸುವೆ ಕೊಂಡಾಡದ ಅಕ್ಕ ಬಾ ಅಕ್ಕ ಬಾ ಅಕ್ಕ ಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಮೂಡ್ಲಗಾಳಿ 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 ಬೀಸದಂತ ಮುಂಗರಿಸಿಡ್ಲು ಒಡೆಯದಂತ ಸಾಮುರಾಣಿ ವಾಸುವಂತ ಸ್ವಾಮಿ ಕೆರೆಯದಿರುವನಂತ ಅಕ್ಕ ಬಾ ಅಕ್ಕ ಬಾ ಅಕ್ಕ ಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಹೃದಯಕ್ಕೂ ತಂದೆ ಮಿತ್ತ. ಧನ್ಯವಾದ. ನಮ್ಮ ಏನು ಮಧ್ಯವಳ್ಳಿ ರಾಮಕೃಷ್ಣ ಅವರು ಆ ಭಾಗಕ್ಕೆ ಜುಂಜಪ್ಪನ ದೇವಸ್ಥಾನಕ್ಕೆ ಹೋದಾಗ ಸಮುದಾಯದ ಮುಖಂಡರೆಲ್ಲ ಸೇರಿ ಇಲ್ಲೊಂದು ಆರ್ಚ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದಾದ ನಂತರ ನಮ್ಮ ಎಸ್ ಆರ್ ಗೌಡರು ರಾಮಕೃಷ್ಣ ಮತ್ತು ಮುಖಂಡರೆಲ್ಲ ಹೇಳಿ ಆರ್ಚಲ್ಲಿ ಆಮೇಲೆ ಮಾಡೋದ್ರಾಗುತ್ತೆ, ಶಿರಾ ನಗರದಲ್ಲಿ ಪ್ರಮುಖ ಜಾಗದಲ್ಲಿ ಇದ್ದರೆ ಚಂಗಾವರ ರಸ್ತೆಯಲ್ಲಿ ಜನಕ್ಕೆ ಒಂದು ದಿಕ್ಸೂಚಿ ಥರ ಇರುತ್ತೆ ಅಂತ ಹೇಳಿದಾಗ ನಾನು ಕೂಡ ಒಪ್ಪಿ ಮೊದಲು 10 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿದ್ದು, ಮತ್ತು ಇನ್ನೂ 5 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿ 15 ಲಕ್ಷ ರೂಪಾಯಿಗೆ ಈಗ ಅದು ಕಾರ್ಯಕ್ರಮ ಸಾಕಾಗಲ್ಲ. ಆದರೆ ಇನ್ನೂ ಬೇರೆ ಬೇರೆ ಸಂಪನ್ಮೂಲಗಳಿಂದ ಸೇರಿಸಿ ಆ ಕಾರ್ಯವನ್ನು ಇನ್ನೊಂದು 3 ತಿಂಗಳೊಳಗಡೆ ಮಾಡಿ ಮುಗಿಸಿ, ಅದೇ ನಮ್ಮ ಬಸವ ರಮಾನಂದ ಸ್ವಾಮೀಜಿಗಳ ಒಂದು ಅಮೃತ ಹಸ್ತದಿಂದ ನಮ್ಮೆಲ್ಲ ಸಮುದಾಯ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡೋಣ. ಇವತ್ತು ನಾನು ಹೇಳಿದೆ, ನಮ್ಮ ಸ್ಥಾಪನೆ ನಾವು ಇಷ್ಟು ದೊಡ್ಡದಾಗಿ ಮಾಡೋದು ಬೇಡ, ಸಿಂಪಲ್ಲಾಗಿ ಸೇರಿಕೊಂಡು ಮಾಡೋಣ, ಉದ್ಘಾಟನೆ ಜೋರಾಗಿ ಮಾಡೋಣ ಅಂತ. ಇಲ್ಲ ಎಲ್ಲ ಒಂದು ಕಡೆ ಆಗಬೇಕು ಇದು ಅಂತೇಳಿ ಎಲ್ಲ ಮುಖಂಡರು, ನಮ್ಮ ಸಂಘದ ಅಧ್ಯಕ್ಷರು ಈಶ್ವರಣ್ಣ ಅವರು, ಚಂದ್ರಪ್ಪನವರು, ಹಾಗೆ ಕೃಷ್ಣೇಗೌಡರು ಎಲ್ಲರೂ ಕೂಡ ಸೇರಿ, ಗೌಡಪ್ಪ ಹೇಳಿದೆ, ಗುಮ್ಮನಹಳ್ಳಿ ಈರಣ್ಣ, ಅಜಯ್ ಗೌಡರು ಎಲ್ಲ ಕೈ ಜೋಡಿಸಿದ್ರು, ನಮ್ಮ ತಿಪ್ಪಣ್ಣ ಎಲ್ಲ ಕೈ ಜೋಡಿಸಿ ಅವರಷ್ಟಿಗೆ ಅವರೇ ತಯಾರಿ. ಈ ಕಾರ್ಯಕ್ರಮದಲ್ಲಿ ನಂದು ಏನು ಪಾತ್ರ ಇಲ್ಲ, ಅನುದಾನ ಹಾಕಿರೋದು ಬಿಟ್ಟರೆ ಎಲ್ಲವನ್ನು ಸಮುದಾಯದ ಮುಖಂಡರು ಎಲ್ಲ ವ್ಯವಸ್ಥೆ ಮಾಡಿ ಕಳೆದ 1 ವಾರದಿಂದ ಹೋರಾಟ ಮಾಡಿದ್ದಾರೆ. ಗೌಡಪ್ಪ ಕಾಡುಗಲ್ಲ ಸಮುದಾಯದವರಾದರೆ ಅವ್ರ ಜೊತೆಗೆ ತೇಜಸ್ಸು ವಾಲ್ಮೀಕಿ ಸಮುದಾಯದ ಮುಖಂಡ, ಹಾಗೆ ನಮ್ಮ ತಾವರೆಕೆರೆ ಸ್ನೇಹಪ್ರಿಯ ಶಿವು ಒಕ್ಕಲಿಗರ ಮುಖಂಡ, ಈ ಜಾತ್ಯತೀತವಾಗಿ ಎಲ್ಲರೂ, ಏಕೆಂದರೆ ಜುಂಜಪ್ಪನ ನಾವೆಲ್ಲ ಪೂಜೆ ಮಾಡ್ತೀವಿ. ಯಾಕೆ ಜುಂಜಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ, ನನ್ನ ತಾಯಿ ತವರು ಮನೆ ರಂಗನಹಳ್ಳಿ, ಕೆ ರಂಗನಹಳ್ಳಿ ಭೂತಪ್ಪನ ಗುಡಿ ಹತ್ರ. ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬೆಳೆದಿರ್ತಕ್ಕಂಥ ಒಂದು ಕ್ಷೇತ್ರ ಜುಂಜಪ್ಪನ ಕ್ಷೇತ್ರ. ನಮ್ಮ ಮನೆಗೆ ಚೇಳು ಕಂಡ್ರೆ, ಹಾವು ಕಂಡ್ರೆ, ಜರಿ ಕಂಡ್ರೆ ನಮ್ಮ ತಾತ ಹೊಟ್ಟೆ ಪೂತಜ್ಜ ಅಂತ ಅವ್ರು ಹೇಳೋರು, ಜುಂಜಪ್ಪನ ಕೈ ಮುಕ್ಕೋ ಹೋಗಿ ಧೂಪ ಹಾಕ್ಬ ಅಂತೇಳಿ. ಪ್ರತಿ ವರ್ಷ ತಪ್ಪದೇ ಕೆಲಸ ಮಾಡ್ತಾಯಿದ್ವಿ ನಾವು. ಹಾಗಾಗಿ ಜುಂಜಪ್ಪನ ಬಗ್ಗೆ ಹುಳ ಹಾಕೋದು, ಧೂಪ ಹಾಕೋದೇನೋ ಮಾಡ್ತಾಯಿದ್ವಿ. ಇದು ಒಂದು ರೀತಿ ನಮಗೆ ಪರಂಪರೆ. ನಾನು ಮೊನ್ನೆ ಜಾತ್ರೆಯಲ್ಲಿ ನೋಡಿದೆ, ಜುಂಜಪ್ಪನ ಜಾತ್ರೆಗೆ ಅದು ಎಷ್ಟು ಜನ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಇಡೀ ಮಡಕ್ಶಿರಾ ತಾಲ್ಲೂಕು, ಇಡೀ ರಾಜ್ಯದ ಮೂಲೆ ಮೂಲೆಯಿಂದ. ಹಾಗೆ ಮತ್ತೊಂದು ದೈವ ಮಾಗೋಡು ರಂಗನಾಥ ಸ್ವಾಮಿಗೆ ನಿಜ ಹೇಳ್ತೀನಿ, ಶಿರಾದಲ್ಲೇ 25 ವರ್ಷದಿಂದ ಇದ್ದಿದ್ರು ಕೂಡ 1 ವರ್ಷವೂ ಹೋಗಿರಲಿಲ್ಲ ಆ ಜಲ್ದಿಗೆ. ಈ ಸಾರಿ ನಮ್ಮ ಮಾಗೋಡು ಪ್ರತಾಪು ಮತ್ತು ಸ್ನೇಹಿತರು ಬರಲೇಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗಿ ನೋಡಿದ್ರೆ ನಿಜಕ್ಕೂ ನಾನು ಒಂದು ದೊಡ್ಡ ಇದನ್ನು ಕಂಡಂಗಾಯಿತು. ಆ ಬಾಳೆಹಣ್ಣಿನ ರಾಶಿ ಮೇಲೆ ನಡೆದಾಡ್ಕೊಂಡು ಹೋಗೋದು, ಆ ಹೂಗಳು, ಆ ತೇರು, ಆ ವೈಭವ, ಆ ಜನರ ಭಕ್ತಿ, ನಿಜಕ್ಕೂ ಕೂಡ ಇಲ್ಲಿ ಜಾತ್ಯತೀತವಾಗಿ ನಾವೆಲ್ಲ ಒಂದಾಗ್ತೇವೆ. ಆ ಕಾರಣಕ್ಕಾಗಿ ನಮಗೆ ಆ ಒಂದು ವ್ಯವಸ್ಥೆ ಆಗಬೇಕಾಗತ್ತೆ. ಈ ರೀತಿಯಾಗಿ ಇದೊಂದು ಸಣ್ಣದ ಕೆಲಸ, ಭಾಳ ದೊಡ್ಡದೇನಲ್ಲ. ಆದರೆ ಈ ಸಣ್ಣ ಕೆಲಸ ಭಾಳ ದೊಡ್ಡ ಇಂಪ್ಯಾಕ್ಟನ್ನು
ದೊಡ್ಡ ಒಂದು ಇದನ್ನು ಮಾಡಿಸುತ್ತೆ. ಹಾಗಾಗಿ ನಾನು ಭರವಸೆ ಕೊಡ್ತೇನೆ, 15 ಲಕ್ಷಕ್ಕಾದರೂ ಮುಗೀಲಿ, ಅದ್ರ ಮೇಲೆ ಎಷ್ಟಾದರೂ ಖರ್ಚಾಗಲಿ, ಅದನ್ನು ಸರಿದೂಗಿಸಿ ಆ ಕೆಲಸವನ್ನು ಪೂರೈಸಿ ಇನ್ನೊಂದು 3 ತಿಂಗಳೊಳಗಡೆ ನಮ್ಮೆಲ್ಲ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಆ ಕೆಲಸವನ್ನು ಮಾಡೋಣ. ಸಾಂಸ್ಕೃತಿಕ ವೀರ ನೋಡಿ, ನಾವೇನೇನೋ ಆಗ್ತೀವಿ, ಎಷ್ಟೋ ಹಣ ಸಂಪಾದನೆ ಮಾಡ್ತೀವಿ, ಮನೆಗಳನ್ನು ಕಟ್ತೀವಿ, ಆದರೆ ಕೊನೆಯದಾಗಿ ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ. ಅದೆಲ್ಲ ಆದಮೇಲೆ ನಮಗೆ ಮನಸ್ಸಿಗೆ ತೃಪ್ತಿ ಕೊಡೋದು ನಾವು ಸಂಪಾದಿಸಿದ ಹಣ ಅಲ್ಲ, ನಾವು ಸಂಪಾದಿಸಿದ ಬೇರೆ ಯಾವ ಸ್ಥಾನಮಾನಗಳಲ್ಲ, ನಮ್ಮ ಸಂಸ್ಕೃತಿ. ನಾವು ಊರಿಗೆ ಹೋಗಿ ಯಜಮಾನ್ರ ಹಬ್ಬದಾಗೆ ಅಪ್ಪ ಅಮ್ಮನ ಗುಡ್ಡೆ ಪೂಜೆ ಮಾಡಿ ಬಟ್ಟೆ ಏರ್ಸ್ಕೊಂಬರ್ತೀವಲ್ಲ, ಹೊಸ ಬಟ್ಟೆ, ಅದು ನೆಮ್ಮದಿ ಕೊಡುತ್ತೆ. ದೀಪಾವಳಿ ಹಬ್ಬಕ್ಕೆ ಹೋಗಿ ಎತ್ತುಗಳು ಕುಣಿಸಿ ಪಟಾಕಿ ಹಚ್ಚಿ ಬರ್ತೀವಿ, ಅದು ನೆಮ್ಮದಿ ಕೊಡುತ್ತೆ. ಅರ್ಥ ಆಯ್ತು? ಗೌರಮ್ಮನ ಹಬ್ಬದಾಗ ಹೋಗಿ ಅಲ್ವಾ ಪೂಜೆ ಮಾಡ್ತೀವಲ್ಲ, ಗೌರಮ್ಮನ ಹಬ್ಬದಾಗ ಹೋಗಿ ಹೆಣ್ಮಕ್ಳು ಹಬ್ಬ ಮಾಡ್ತೀವಲ್ಲ, ಆಗ ನಮಗೆ ತೃಪ್ತಿ ಕೊಡುತ್ತೆ. ಹಾಗಾಗಿ ಇವೆಲ್ಲ ನಮ್ಮ ಆಚಾರ ವಿಚಾರಗಳು. ನಾವು ಯಂತ್ರ ಮಾನವರಲ್ಲ, ನಾವು ಮೆಕ್ಯಾನಿಕ್ ರೋಬೋಟ್ಗಳಲ್ಲ. ಆ ಕಾರಣಕ್ಕಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸ್ಕೊಂಡು ಹೋಗಬೇಕು. ನಮ್ಮ ಕರಿಯಣ್ಣ ಇಲ್ಲೇ ಇದ್ದಾರೆ, ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಾಲ್ರು. ಅವ್ರಿಗೆ ಒಂದು ದೊಡ್ಡ ರೀತಿಯಲ್ಲಿ ಕರಿಯಣ್ಣನವರು, ಇಲ್ಲಿ ನೋಡಿ ಬರ್ತಾರೆ ಅವರು, ಕರಿಯಣ್ಣನವರು ಇಡೀ ನಮ್ಮ ಕಾಡುಗೊಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಯಾರೇ ಹೋಗಲಿ ತುಮಕೂರು ಫಸ್ಟ್ ಗ್ರೇಡ್ ಕಾಲೇಜ್ಗೆ ದೊಡ್ಡ ಮಟ್ಟಕ್ಕೆ ಅವರು ಒಂದು ಆಶ್ರಯ ಕೊಡ್ತಾರೆ. ಅಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಹಾಕಿಸ್ತಾವ್ರೆ. ಕೇವಲ ಕಾಡುಗೊಲ್ಲ ಸಮುದಾಯದ ಮಕ್ಕಳಿಗಲ್ಲ, ಈ ಜಿಲ್ಲೆ ಯಾವ ಹೆಣ್ಣು ಮಕ್ಕಳು ಹೋದ್ರೂ ಕೂಡ ಮಧ್ಯಾಹ್ನದ ಊಟ ಸಿಗುತ್ತೆ. ಆ ಕಾರಣಕ್ಕಾಗಿ ಇದು ಜಾತಿ ಅಲ್ಲ, ಜಾತಿ ನಾವು ಕಟ್ಕೊಂಡಿರೋದು. ಹಾಗಾಗಿ ಜಾತಿ ಎಲ್ಲವನ್ನ ಬಿಟ್ಟು ನಮ್ಮ ನಾಗರಾಜ್ ಯಾದವ್ ಅವರು ವಿಧಾನ ಪರಿಷತ್ನಲ್ಲಿ ನನ್ನ ಸಹಪಾಠಿಗಳು, ನಾನು ಅವರು ಒಟ್ಟಿಗೆ ಯಾವಾಗಲೂ ಇರ್ತೀವಿ. ನಾಗರಾಜ್ ಯಾದವ್ ಈ ರಾಜ್ಯದ ಕಾಡುಗೊಲ್ಲ ಸಮುದಾಯದ ಒಬ್ಬ ದೊಡ್ಡ ಮುಖಂಡರು. ಹಾಗೆ ಸಿಡಿಲು ಹೊಡೆದಂಗೆ ಮಾತಾಡ್ತಾರೆ. ಈಗೆಲ್ಲ ನೀವು ಅವ್ರ ಮಾತು ಕೇಳ್ತೀರಾ, ನನ್ನ ಮಾತು ಕೇಳದಿದ್ರೂ ಪರವಾಗಿಲ್ಲ, ನಾಗರಾಜ್ ಯಾದವ್ ಅವರ ಮಾತನ್ನು ಕೇಳಬೇಕು. ಯಾವ ಸಭಾಪತಿ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ನಿಲ್ಲಿಸಲ್ಲ. ನಾಗರಾಜ್ ಯಾದವ್ ಮಾತಿಗೆ ನಿಂತವ್ರೆ ಅಂದರೆ ಅವರು ಶುರು ಮಾಡಿದಾಗ ಅವ್ರು ಯಾವಾಗ ಕೊನೆಗೊಳಿಸ್ತಾರೆ ಅಲ್ಲಿವರೆಗೆ ಅವ್ರು ಮಾತಾಡಬೇಕು. ಆದರೆ ಸುಮ್ಮನೆ ಮಾತಾಡಲ್ಲ, ಅವರು ವಿಚಾರ ಇಟ್ಕೊಂಡು ಮಾತಾಡ್ತಾರೆ. ಹಾಗಾಗಿ ಸಮುದಾಯ ಯಾವುದಾದ್ರೇನು, ಯಾವ ಪ್ರತಿಭೆಗಳು ಎಲ್ಲೆಲ್ಲಿರುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಬೇಕು. ಕಾಡುಗೊಲ್ಲ ಸಮುದಾಯದ ಮಕ್ಕಳು ವಿದ್ಯಾವಂತರಾಗಬೇಕು. ಕುರಿ ಕಾಯೋದು ಸಾಕು, ಇನ್ನೆಷ್ಟು ದಿವಸ ಕುರಿ ಕಾಯೋಕ್ಕಾಗುತ್ತೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಮಕ್ಕಳು ಎಂಜಿನಿಯರ್ಗಳಾದರೆ, ಡಾಕ್ಟರ್ಗಳಾದರೆ ಆ ಸಮುದಾಯಕ್ಕೆ ಒಂದು ಗೌರವ ಸಿಗುತ್ತೆ. ಆ ಸಮುದಾಯದ ಪ್ರತಿಯೊಬ್ಬರು ಮೇಲೆ ಬರೋದಕ್ಕೆ ಅವಕಾಶ ಆಗುತ್ತೆ. ಆ ದಿಕ್ಕಿನಲ್ಲಿ ದಯವಿಟ್ಟು ಯೋಚನೆ ಮಾಡಿ. ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಪ್ರಾರಂಭ ಆದಾಗ 20 ವರ್ಷದ ಹಿಂದೆ 30 ಜನ ಕಾಡುಗೊಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ದಾಖಲು ಮಾಡಿಕೊಂಡು 5ನೇ ಕ್ಲಾಸಿಂದ SSLC ಹೆಣ್ಣು ಮಕ್ಕಳೇ ಉಚಿತವಾಗಿ ಶಿಕ್ಷಣ ಕೊಟ್ಟಂಥ ಒಂದು ಉದಾಹರಣೆ ನನ್ನ ಹತ್ರ ಇದೆ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಮುಂದೆ ತರೋಣ. ಇವತ್ತೆಲ್ಲ ಕುರಿ ಮೇಯಿಸೋದಕ್ಕೆ ಯಾವ ಹುಲ್ಲುಗಾವಲು ಇಲ್ಲ ನಮ್ಮಲ್ಲಿ. ಎಲ್ಲ ಬೇರೆಯವ್ರ ಜಮೀನಿಗೆ ಹೋಗ್ತವೆ, ಅವ್ರು ಬೈತಾರೆ, ಸೆಪ್ಪೆ ಹಾಕಿರ್ತಾರೆ, ನಿಮ್ಮ ಕುರಿ ಹೋಗಿ ತಿನ್ನುತ್ತೆ, ಎಲ್ಲ ಸರ್ಗತ್ ಸಾಯ್ತವೆ. ಹೌದಲ್ವಾ? ಒಂದೊಂದು ಸರಿ 10, 20, 30 ಕುರಿ ಸಾಯ್ತವೆ. ಎಲ್ಲೂ ಕೂಡ ಹುಲ್ಲುಗಾವಲಿಲ್ಲ, ಇರೋ ಸೌಳೆಲ್ಲ ಜಮೀನುಗಳು ಎಲ್ಲ ನುಂಗಾಕಿದ್ದಾಯಿತು, ಇನ್ನೇನು ಉಳಿದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಕಾಡುಗೊಲ್ಲ ಸಮುದಾಯ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಶಯದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜನಗಳಿಗೆ ಇವತ್ತೆಲ್ಲೋ ಒಂದು ಕಡೆ ಜೀವನಕ್ಕೆ ಅಲ್ಪ ಸ್ವಲ್ಪ ಹಣಕಾಸು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನಂದಿನಿ ಮಿಲ್ಕ್ ಡೈರಿ ಏನು ನಮ್ಮ ಇದಿದೆ KMF, ಅದರ ಮುಖಾಂತರ ಇವತ್ತು ಹಲವಾರು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಜನಕ್ಕೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರ ದಿನನಿತ್ಯದ ಖರ್ಚುಗಳಿಗಾಗುವಷ್ಟು ಹಣ ಸಿಕ್ಕಿದೆ. ಜನ ನೆಮ್ಮದಿಯಾಗಿದ್ದಾರೆ. ಹಾಗಾಗಿ SR ಗೌಡರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಶಶಿಧರ್ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ DM ಗೌಡರು ಈ ತಾಲೂಕಿನ ಪ್ರಖ್ಯಾತ ಪ್ರಸೂತಿ ತಜ್ಞರು. ಜನಕ್ಕೆ, ಬಡವರ ಜನಕ್ಕೆ
ಡಾಕ್ಟರ್ ಡಿ ಎಂ ಗೌಡ ಅಂದರೆ ಅಂಥವ್ರನ್ನ ಇಲ್ಲಿಂದ ತಿಪ್ಟೂರಿಗೆ ವರ್ಗಾವಣೆ ಆಗೋ ಥರ ವ್ಯವಸ್ಥೆ ಆಯಿತು. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.